ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಈ ಪೌತಿ ಖಾತೆ ಆಂದೋಲನದಿಂದ ಕೃಷಿಕರಿಗೆ ಬಹಳಷ್ಟು ಅನುಕೂಲ. ತಹಶೀಲ್ದಾರ್ ಗಗನ ಸಿಂಧು, ಶಿಡ್ಲಘಟ್ಟ. 4-5 ತಲೆಮಾರಿನಿಂದ ಖಾತೆಯಾಗದ ರೈತರ ಜಮೀನನ್ನು ಈ ಪೌತಿ ಖಾತೆ ಮಾಡುವ ಮೂಲಕ ಪೌತಿ ಖಾತೆ ಆಂದೋಲನವನ್ನು ಯಶಸ್ವಿಗೊಳಿಸಲು ತಾಲೂಕು ಆಡಳಿತದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ಖಾತೆದಾರರು ಸಹಕರಿಸಿ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಹಶೀಲ್ದಾರ್ ಗಗನ ಸಿಂಧು ಹೇಳಿದರು. ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಆ್ಯಪ್ ಮೂಲಕ ಈ ಪೌತಿ ಖಾತಾ ಆಂದೋಲನಕ್ಕೆ ನಗರದ ಗಾಂಧಿನಗರ ಸಮೀಪ ವಿಜಯನಗರ ಹೆಬ್ಬಾಗಿಲು ಬಳಿ ತಹಶೀಲ್ದಾರ್ ಗಗನ ಸಿಂಧು ಚಾಲನೆ ನೀಡಿ ಮಾತನಾಡಿದರು. ಕಸಬಾ ವ್ಯಾಪ್ತಿ ಮತ್ತು ಜಂಗಮಕೋಟೆ ವ್ಯಾಪ್ತಿಯ ಮಳಮಾಚನಹಳ್ಳಿ ಗ್ರಾಮದಲ್ಲಿ ರೈತರ ಜಮೀನುಗಳು 2-3 ತಲೆಮಾರಿನಿಂದ ಖಾತೆಯಾಗದೆ ಉಳಿದುಕೊಂಡಿರುವ ಜಮೀನುಗಳ ಖಾತೆ ಮಾಡಿಸುವ ಸಲುವಾಗಿ ಈ ಪೌತಿ ಖಾತೆ ಅಭಿಯಾನವನ್ನು ಮಾಡುತ್ತಿದ್ದೇವೆ ಎಂದರು. ಅಲ್ಲ, ಈ ಖಾತೆಗೆ ನೀವು ಕನ್ವರ್ಷನ್ ಅಂತ ಇದು ಮಾಡಿಸ್ಕೋಬೇಕಾಗುತ್ತೆ. ನಾವು ಮಾಡ್ತಿರೋದು ಇವಾಗ ಸರ್ವೆ ನಂಬರ್ ಲ್ಯಾಂಡು. ಫಾರ್ ಎಕ್ಸಾಂಪಲ್, ಇವಾಗ ಲ್ಯಾಂಡು ಯಾರು ಮೃತರ ಹೆಸರಲ್ಲಿದ್ದರೆ, ನಾವು ತಂದೆ ತೀರೋಗಿದ್ರೆ ನೆಕ್ಸ್ಟ್ ಏನು ಅದಕ್ಕೊಂದು ಆಧಾರ ಆಗಲಿ ಏನಾದರೂ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡಿ ಸತ್ತೋರ್ ಮೇಲೆ ನಾವೇನು ಫರ್ದರ್ ಟ್ರಾನ್ಸಾಕ್ಷನ್ಸ್ ಮಾಡಿಸ್ಕೊಳಕ್ಕಾಗಲ್ಲ. ಬದುಕಿರೋ ಪರ್ಸನ್ ಮೇಲೇ ನಾವು ಟ್ರಾನ್ಸಾಕ್ಷನ್ ಮಾಡ್ಕೊಳಕ್ಕಾಗೋದು. ಅದರಿಂದ ನೀವು ಈ ಪೌತಿ ಇವಾಗ ಒಂದು ಪಾಣಿ ಯಾರೋ ಮೃತರ ಹೆಸರಲ್ಲಿದ್ದರೆ ಆ ಪಾಣಿಯಲ್ಲಿ ಅಷ್ಟೇ ಹೆಸರು ಕೂತಿರುತ್ತೆ ಹೊರತು ನಾವು ನೆಕ್ಸ್ಟ್ ಅದನ್ನ ಏನು ಮಾಡೋಕ್ಕಾಗಲ್ಲ. ಸರ್ಕಾರದ ಯಾವುದೇ ಸೌಲಭ್ಯ ಸಿಗಲ್ಲ. ಸರ್ಕಾರದ ಸೌಲಭ್ಯ ಒದಗಿಸ್ಕೊಳ್ಳೋದಕ್ಕೆ ನಾವೇನಿದೆ ಅದಕ್ಕೋಸ್ಕರ ಈ ಪೌತಿ ಖಾತೆ ಮಾಡಿಸ್ತಿದ್ದೀವಿ. ಸೊ ಯಾರ್ಯಾರು ಇದ್ದಾರ ನಿಮ್ಮ ವಂಶಸ್ಥರು ಬಂದು ಮುಂದೆ ನಿಂತ್ಕೊಂಡು ನೀವು ಈ ಪೌತಿ ಖಾತೆ ಮಾಡಿಕೊಂಡ್ರೆ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗುತ್ತೆ. ಅದಕ್ಕೆ ನೀವೇ ಬಂದು ಖುದ್ದಾಗಿ ನಮ್ಮ VAS ಹತ್ರ ನಿಮ್ಮ ಮಾಹಿತಿ ನೀಡಿ ಈ ಪೌತಿ ಖಾತೆ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮ್ಮೆಲ್ಲರೂ ಮನವಿ. ಪೌತಿದಾರರ ಜಮೀನಿನ ಖಾತೆಗಳು ಬದಲಾವಣೆಯಾಗದೆ ಮರಣ ಹೊಂದಿದವರ ಹೆಸರಿನಲ್ಲಿಯೇ ಇದ್ದು ವಾರಸುದಾರರು ಸರ್ಕಾರದ ಹಲವು ಸವಲತ್ತುಗಳಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ಅವರ ಕುಟುಂಬ ಸದಸ್ಯರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮರಣ ಹೊಂದಿದವರ ಮನೆ ಬಾಗಿಲಿಗೆ ಬರಲಿದ್ದು ಪೂರಕ ದಾಖಲೆಗಳನ್ನು ನೀಡಿದರೆ ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿ ಪೌತಿ ಖಾತೆ ಮಾಡಿಕೊಡ್ತೇವೆ. ಸಾಕಷ್ಟು ವರ್ಷಗಳಿಂದ ಬಾಕಿ ಇರುವ ಜಮೀನಿನ ಖಾತೆಗಳನ್ನು ಸಂಬಂಧಿಸಿದ ವಾರಸುದಾರರು ಅಥವಾ ಕುಟುಂಬ ಸದಸ್ಯರ ಹೆಸರಿಗೆ ಪೌತಿ ಖಾತೆ ಮಾಡುವ ಮೂಲಕ ಶಿಡ್ಲಘಟ್ಟ ತಾಲೂಕಿನ ರಾಜ್ಯಕ್ಕೆ ಮಾದರಿಯಾಗಬೇಕು. ರೈತರು ಮತ್ತು ರೈತ ಸಂಘದ ನಗರ ಘಟಕ ಅಧ್ಯಕ್ಷರು. ಏನು ಇವತ್ತಿನ ದಿವಸ ತಾಲೂಕು ಆಡಳಿತದಿಂದ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಈ ಪೌತಿ ಖಾತೆ ಆಂದೋಲನದ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಪ್ರಚಾರ ಪಡಿಸುವ ನಿಟ್ಟಿನಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇವರ ತಂಡದೊಂದಿಗೆ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಏನಿದ್ರ ಉದ್ದೇಶ ಏನಂದರೆ, ಸುಮಾರು 40-50 ವರ್ಷಗಳ ಹಿಂದೆ ಯಾರು ಮೃತಪಟ್ಟಿದ್ದಾರೋ ಅವ್ರ ಕುಟುಂಬಗಳಲ್ಲಿ ಅಂಥದ್ದನ್ನು ಯಾರು ಮಾಡಿಸ್ಕೊಂಡಿರೋಂಥದ್ದು ಅಂಥದ್ದನ್ನು ಈ ಪೌತಿ ಖಾತೆ ಮಾಡ್ಕೊಂಡಿರೋದು ಸರ್ಕಾರ ಆದೇಶ ಮಾಡಿದೆ. ಅದು ಯಾವ ರೈತರು ಆ ಥರ ಇದೆ ಅನ್ನೋದನ್ನು ಸರ್ಕಾರದ ಮಟ್ಟದಲ್ಲಿ ತಾಲೂಕು ದಾಖಲೆಗಳ ಮಟ್ಟದಲ್ಲಿ ಅವ್ರಿಗಾಗಲೇ ಮನವರಿಕೆ ಇದ್ದು ಅದನ್ನು ಸಾಕಾರಗೊಳಿಸೋದಕ್ಕೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ತಾಲೂಕು ಆಫೀಸ್ಗೆ ಯಾವ ರೈತರನ್ನ ಅಲ್ದಾಡಿಸದೆ ಇದನ್ನು ಸುಲಲಿತವಾಗಿ ಮಾಡಿಕೊಡ್ತೀರಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ದಂಡಾಧಿಕಾರಿಗಳು ಇವತ್ತು ರೈತರು ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅದಾಗದೆ ಇವತ್ತು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವೆಲ್ಲರೂ ಕೂಡ ವಿಶ್ವಾಸ ಇಟ್ಟಿದ್ರೆ ಆ ಒಂದೇನು ಈ ಖಾತೆ ಅನ್ನೋದಿದೆ ಇದೊಂದೇ ಅಂತಲ್ಲ, ಬೇರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಮಾಡಿಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ನಂಬಿಕೆ ಇಟ್ಟು ಮಾಡಿಕೊಡ್ಬೇಕಂತೇಳಿ ನಾವು ದಂಡಾಧಿಕಾರಿಗೆ ಮನವಿ ಇಟ್ಟಿದೆ ಅಂತೇಳಿ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಆಡಳಿತದ ಅಧಿಕಾರಿಗಳು ಶ್ರಮಿಸುತ್ತೇವೆ. ಅಲ್ಲದೆ ಖಾತಾ ಸಂದರ್ಭ ರೈತರ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ರಮೇಶ್, ರಾಜಸ್ವ ನಿರೀಕ್ಷಕರು ಶಶಿಕುಮಾರ್, ವೇಣುಗೋಪಾಲ್, ಗ್ರಾಮಾಡಳಿತಾಧಿಕಾರಿ ನಾಗರಾಜ್, ಕಾರ್ತಿಕ್, ಗ್ರಾಮ ಸಹಾಯಕ ಶ್ರೀನಿವಾಸ್, ತಿರುಮಲೇಶ್, ರೈತ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ, ವೇಣುಗೋಪಾಲ್, ರಾಜಶೇಖರ್, ನವೀನ್ ಮುಂತಾದವರು ಹಾಜರಿದ್ದರು. ಜಗದೀಶ್ ಬಾಬು, ಸುಮನ್ ಟಿವಿ, ಶಿಡ್ಲಘಟ್ಟ.